ದರ್ಶನ್ ಬಂಧನ ಆಗಿರುವಂಥದ್ದು ಕೊಲೆ ಆರೋಪದಲ್ಲಿ ಇಡೀ ಕನ್ನಡ ಚಿತ್ರರಂಗಕ್ಕೆ ಶಾಕ್ ಆಗಿರುವಂಥದ್ದು. ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ಆರಂಭ ಆಗಿರುವಂಥದ್ದು. ಮತ್ತು ಮುಂಚಿನಿಂದಲೂ ಕೂಡ ಅನೇಕ ಹಿರಿಯರು ಈ ಕನ್ನಡ ಚಲನಚಿತ್ರರಂಗದ ಸಂಬಂಧಪಟ್ಟಂತೆ ತಮ್ಮದೇ ಆದ ಒಂದು ಛಾಪನ್ನು ಮೈಲಿಗಳನ್ನ ಬಿಟ್ಟು ಹೋಗಿರುವಂಥದ್ದು. ಮತ್ತು ಯಾಕೆ ಕನ್ನಡ ಚಲನಚಿತ್ರರಂಗದಲ್ಲಿ ಈ ರೀತಿ ಆಗ್ತಾ ಇದೆ, ಹಿಂದೆ ಯಾವ ರೀತಿ ಇತ್ತು, ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಹಿರಿಯರು ಮತ್ತು ಕನ್ನಡ ನಿರ್ಮಾಪಕರು ಮತ್ತು ರಾಜ್ಕುಮಾರ್ ಅವರ ಭಾವರು ಆದ ಚಿನ್ನೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲು ಅಂದರೆ ನೀವು ಸಾಕಷ್ಟು ಕೂಡ ಹೀರೋಗಳು ನೋಡಿದ್ದೀರಾ, ಇಡೀ ಕನ್ನಡ ಚಲನಚಿತ್ರರಂಗದಲ್ಲಿ ಸಾಕಷ್ಟು ಕೂಡ ಅನುಭವ ಇರುವಂಥದ್ದು. ಅದು ನಂತರ ಮಾತಾಡೋಣ. ಅದು ಈಗ ದರ್ಶನ್ ಪ್ರಕರಣ ಗೊತ್ತಾದಾಗ ಏನು ಅನಿಸ್ತು? ಕನ್ನಡ ಚಿತ್ರರಂಗ ಸಂಬಂಧಪಟ್ಟಂತೆ ಶಾಕ್ ಆಯಿತಾ? ಒಂದು ನಿಮಿಷ, ಕಾಫಿ ಬರ್ತಾ ಇದೆ, ಕುಡಿದ್ಬಿಟ್ಟು ಆಫ್ ಮಾಡ್ಕೊ. ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಬಂಧನ ಆಗಿರುವಂಥದ್ದು ಇಡೀ ಕನ್ನಡ ಚಿತ್ರರಂಗಕ್ಕೆ ಶಾಕ್ ಆಗಿರುವಂಥದ್ದು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ನಟನೊಬ್ಬ ಈ ರೀತಿ ಕೊಲೆ ಆರೋಪದಲ್ಲಿ ಬಂಧನ ಆಗಿರುವಂಥದ್ದು ಇದೇ ಮೊದಲ ಬಾರಿಗೆ. ಮತ್ತು ಈ ಹಿಂದೆ ಹಲವು ನಟರು ಕನ್ನಡ ಚಲನಚಿತ್ರರಂಗದಲ್ಲಿ ಸಾಕಷ್ಟು ತಮ್ಮದೇ ಆದ ಛಾಪನ್ನು, ಐತಿಹಾಸಿಕ ಮೈಲುಗಲ್ಲನ್ನು ಬಿಟ್ಟು ಹೋಗಿರುವಂಥದ್ದು. ಯಾಕೆ ಈ ಕನ್ನಡ ಚಿತ್ರರಂಗ ಈಗಿನ ನಟರುಗಳಲ್ಲಿ ಈಗ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಭಾಗ. ಮತ್ತು ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಹಿರಿಯ ನಿರ್ಮಾಪಕರು ಮತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಸಾಕಷ್ಟು ಅನುಭವ ಇರುವಂಥವ್ರು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಭಾವ ಆಗಿರುವಂಥ ಚಿನ್ನೇಗೌಡರು ನಮ್ಮ ಜೊತೆ ಇದ್ದಾರೆ. ಸರ್, ನಟ ದರ್ಶನ್ ಪ್ರಕರಣ, ಕೊಲೆ ಪ್ರಕರಣದಲ್ಲಿ ಬಂಧಿಸಾಗಿರುವಂಥದ್ದು ಶಾಕ್ ಆಯಿತು ಕನ್ನಡ ಚಲನಚಿತ್ರಕ್ಕೆ. ಏನು ಅನಿಸುತ್ತೆ ಸರ್? ಯಾಕಂದ್ರೆ ನೀವು ಸಾಕಷ್ಟು ಕೂಡ ಕನ್ನಡ ಚಲನಚಿತ್ರರಂಗದಲ್ಲಿ ಅನುಭವ ಇರುವಂಥದ್ದು, ಹಿನ್ನೆಲೆ ನೋಡೋದ್ರೆ ಏನು ಅನಿಸುತ್ತೆ? ಮೊನ್ನೆ ಇದ್ದಕ್ಕಿದ್ದ ಹಾಗೆಯೇ ಆ ಸುದ್ದಿ ಟಿ ವಿಲಿ ಬಂದಾಯಿತು, ದರ್ಶನ್ ಬಂಧನ ಆಯಿತು. ನಮ್ಗೆ ಶಾಕ್ ಆಯಿತು. ಯಾಕಾಯಿತು, ಹೇಗಾಯಿತು, ಏನಾಯಿತು? ಜೊತೆಗೆ ನನ್ನ ತಂಗಿಗೆ ಮಗ BJ ಪ್ರಕಾಶ್, ಅವನು ನಿರ್ಮಾಪಕ, ನಿರ್ದೇಶಕ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಎಲ್ಲವೂ ಆಗಿದ್ದ. ಆ ಪಿಕ್ಚರ್ ಶೂಟಿಂಗ್ ನಡೀತಾ ಇತ್ತು ಮೈಸೂರಿನಲ್ಲಿ. ಅವನು ಫೋನ್ ಮಾಡ್ದ, ಮಮ್ಮ ಹಿಂಗಾಯ್ತು ಮಮ್ಮ, ಶೂಟಿಂಗ್ ಸ್ಟಾಪ್ ಮಾಡಿಬಿಟ್ಟು ಬರ್ತಾಯಿದ್ದೆ. ಯಾಕಪ್ಪ ಅಂದೆ. ಇಲ್ಲ ಮಮ್ಮ, ಇದು ಯಾವುದೋ ದರ್ಶನ್ ಯಾವುದೋ ಕೇಸಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ, ಆದರೆ ಶೂಟಿಂಗ್ ಪ್ಯಾಕಪ್ ಮಾಡಿದೆ. ಯಾಕೆಂದರೆ ದರ್ಶನ್ ಶೂಟಿಂಗ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಎಷ್ಟು ಖರ್ಚಿರುತ್ತೆ, ಎಷ್ಟು ಮಾಡ್ತೀರಿ. ದಿವಸಕ್ಕೆ ಸುಮಾರು 8-10 ಲಕ್ಷ ಖರ್ಚಾಗ್ತಾ ಇರುತ್ತೆ ದಿವಸ. ಎಲ್ಲ ಆರ್ಟಿಸ್ಟ್ ಸಂಭಾವನೆ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಹಿಂಗಾಗೋಯ್ತಲ್ಲೋ, ಯಾಕೆ ಪ್ರಕಾಶ ಅಂದೆ. ಏನು ಮಾಡೋದು ಮಮ್ಮ ಅಂದ. ಸರಿ ಬಂದುಬಿಡಪ್ಪ ಅಂದ. ಬಂದಮೇಲೆ ವಿಷಯ ಗೊತ್ತಾಗ್ತಿದ್ದಂಗೆ ಟಿ ವಿಲಿ ಬರ್ತಾ ಆಯಿತು, ಅದು ಹಾಗೆ ಹೀಗೆ ಅಂತ. ಏನೇ ಇದು, ಯಾಕೆ ಹಿಂಗೆ ಮಾಡ್ಕೊಂಡ ಇವನು? ಯಾಕೆ ಮನುಷ್ಯನಿಗೆ ಭಗವಂತ ಕೊಟ್ಟಾಗ ತಗ್ಗಿ ಬಗ್ಗೆ ಬಾಳಬೇಕಾದ್ದು ನಮ್ಮ ಧರ್ಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಇದೆಲ್ಲ ಕಲ್ತಿದ್ದು ಯಾರಿಂದ ಕಲ್ತೀವಿ ನಾವು? ಎಷ್ಟೇ ಎತ್ತರಕ್ಕೆ ಬೆಳೆದರೂ ಕೂಡ ರಾಜ್ಕುಮಾರ್ ಅವರು ಯಾವತ್ತೂ ಅವ್ರ ನಯ, ವಿನಯ, ಮಾತು, ಕತೆ ಬಿಟ್ಟಿದ್ರು. ಅವರು ತಪ್ಪು ಮಾಡ್ತಿದ್ರು. ಅವರು ಇಲ್ಲ, ಉಳಿಸ್ಕೊಂಡು ಹೋಗೋರು. ಭಗವಂತ ಕೊಟ್ಟಿದ್ದಾನೆ, ಕೊಟ್ಟಾಗ ತೆಗ್ಬೇಕಂತೆ. ಯಾಕಪ್ಪ ಅಂದರೆ ಒಂದು ಮನೆ ಎಷ್ಟೋ ಸರಿ ಹೇಳಿದ್ದೀನಿ, ಬಾಳೆ ಗಿಡ ಬೆಳೀತಾ ಇರುತ್ತೆ. ಬೆಳೆದ ಮೇಲೆ ಗೊನೆ ಬರುತ್ತೆ. ಗೊನೆ ಬಂದಾಗ ಏನಾಗುತ್ತೆ? ಬಗ್ಗುತ್ತೆ. ಆ ಬಗ್ಗದಾಗ ನೆಲಕ್ಕೆ ಬಿದ್ದು ಬಿಡುತ್ತೆ. ಅದಕ್ಕೆ ರೈತ ಏನು ಮಾಡ್ತಾನೆ, 2 ಕವುಗಳನ್ನು ಕೊಟ್ಟು ನಿಲ್ಲಿಸ್ತಾನೆ. ಯಾಕೆ ಬೀಳಬಾರ್ದು ಕೆಳಗಡೆ ಅಂತ. ಯಾಕೆ ಕೊಡ್ತಾನೆ ಅದನ್ನು? ಬಾಳೆ ಗಿಡ ಬೀಳಬಾರ್ದು, ಚೆನ್ನಾಗಿ ಆಗಬೇಕು, ಫಸಲು ಬರಬೇಕು. ಹಾಗೇ ನಾವು ಬೆಳಿತೀವಿ, ನಾನಾಗಲಿ, ನೀವಾಗಲಿ, ಇನ್ನೊಬ್ಬರಾಗಲಿ, ಭಗವಂತ ಎಲ್ಲವನ್ನೂ ಕೊಡ್ತಾನೆ. ಕೊಟ್ಟಾಗ ನಾವು ಅದು ತಗ್ಗಿ ಬಗ್ಗಿ ಸ್ವೀಕರಿಸಬೇಕು. ಇದನ್ನು ಯಾರಿಂದ ಕಲ್ತ್ಕೊಂಡಿದ್ದೆಲ್ಲನೂ? ನಿಮ್ಗೆ ಇನ್ಯಾರಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ? ಹೊರನಟ ರಾಜ್ಕುಮಾರ್ ಇನ್ಯಾರು ಅದಕ್ಕಿಂತಲೇ ಬೇಕೇನ್ರಿ? ಅವ್ರಿಷ್ಟು ಮಟ್ಟಿಗೆ ಬೆಳೆದರು. ಇಡೀ ಚಿತ್ರರಂಗದಲ್ಲಿ ಎಲ್ಲರೂ ಕೂಡ ಗೌರವಿಸುವಂಥ ವ್ಯಕ್ತಿತ್ವವನ್ನು ಹೊಂದಿದಂಥ ರಾಜ್ಕುಮಾರ್ ಅವರು ಇಡೀ ಕರ್ನಾಟಕ ಅಲ್ಲ, ತಮಿಳುನಾಡು, ಕೇರಳ, ಆಂಧ್ರ
ಎಲ್ಲ ಕಡೆದು ರಾಜ್ಕುಮಾರ್ ಕಂಡ್ರೆ ಅಷ್ಟು ಗೌರವ ಕೊಡೋರು. ಯಾಕೆ ಎಲ್ಲ ಒಂದು ಚಿನ್ನಪ್ಪ ದೇವರು ಒಂದು ಕತೆ ಹೇಳ್ಬಿಡ್ತೀನಿ ಕೇಳಿ. ಈ ಜೇಡ್ರ ಬೆಲೆ ಪಿಕ್ಚರ್ ರಿಲೀಸ್ ಆಯಿತು. ಜೇಡ್ರ ಬೆಲೆ ಗೋವಾದಲ್ಲಿ ಸೈಡಿನೇನೇನು. ಅದಾದಾಗ ರಾಜ್ಕುಮಾರ್ ಬಾಕ್ಸ್ ಆಫೀಸ್ ಹೀರೋನು ಆಗಿಬಿಟ್ರು ಅವರು. ಆವಾಗ ಚಿನ್ನಪ್ಪ ದೇವರು ಬಂದರು ನಮ್ಮ ಮನೆಗೆ ಮಡ್ರಾಸಲ್ಲಿ ಬಂದು. ಚಿನ್ನಪ್ಪ ದೇವ್ರಿಗೆ ಗೊತ್ತು ನಿಮಗೆ, ಅವ್ರ ಮೈ ಮೇಲೆ ಬಟ್ಟೆ ಹಾಕ್ತಿಲ್ಲ, ಬರೀ ಒಂದು ಪಂಚ ತೊಗೊಂಡು ಕಟ್ಕೊಂಡು ಬರೋರು. ಬಂದು, ಅಮ್ಮ ತಂಗಚ್ಚಿ ನನಗೆ ಕಾಲ್ ಶೀಟ್ ಉಣಮ್ಮ ಅಂತಂದ್ರು. ಬನ್ನಿ ಚಿನ್ನಪ್ಪ ದೇವ್ರಿಗೆ ಗೌರವ ಕೊಡೋದು ನಮ್ಮ ಧರ್ಮ. ಬಂದರು. ನಾನಿವರು ಪಿಕ್ಚರ್ ಹಿಡ್ಕೊಂಡು ಆಗ್ಬೇಡ ನೀವು, ತಮಿಳಲ್ಲೂ ಮಾಡ್ತೀನಿ ಕನ್ನಡದಲ್ಲೂ ಮಾಡ್ತೀನಿ ಅಂತ. ಆವಾಗ ನಮ್ಮ ಅಕ್ಕ ಅವರು ತಮಿಳಲ್ಲಿ ಬೇರೆ ಭಾಷೆಯಲ್ಲಿ ಮಾಡಲ್ಲ. ಇಲ್ಲಮ್ಮ ಎನ್ನಮ್ಮ ಇಂದ ಮಾತಾಡು ನಲ್ಲವರು ಅಪ್ಪಡಿ ಪಂಡ್ರದಿಲ್ಲ ಸರ್, ಕನ್ನಡದಲ್ಲೇ ಮಾಡಬೇಕು ಅಂತ. ಆವಾಗ ರಾಜ್ಕುಮಾರ್ ಅವರು ಬಂದರು. ಅವ್ರೇನು ಕೂಡ ಮಾತಾಡ್ತಿರ್ಲಿಲ್ಲ, ಎಲ್ಲ ನಮ್ಮ ಅಕ್ಕನೇ ಮಾತಾಡ್ತಿದ್ದು. ಆಮೇಲೆ ಈ ಚಿನ್ನಪ್ಪ ದೇವ್ರು ಏನು ಮಾಡಿದ್ರು, ಈ ಪಟ್ಟಿ ಕಟ್ಕೊಂಡಿದ್ರು. ಆ ಪಟ್ಟಿ ಬಿಚ್ಚಿಬಿಟ್ಟು ಸುರಿದ್ಬಿಟ್ರು. ಬರೀ ಅವಾಗೆಲ್ಲ 100 ರೂಪಾಯಿ ನೋಡು ಕಂತೆಗಳು. ಅದೆಷ್ಟು ಕಂತೆ ಇತ್ತು ಗೊತ್ತಿಲ್ಲ. ಎಡ್ತಕ್ಕಮ್ಮ ಯಾವಳ ಉಂಗ್ಳಕ್ಕೆ ಅಂತ. ನಮ್ಮಕ್ಕ ಬ್ಯಾಡಿ ಹಾಗೆಲ್ಲ, ನಾನು ಅವ್ರ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ, ಅವರು ಕನ್ನಡ ಭಾಷೆಯಲ್ಲಿ ಬೇರೆ ಭಾಷೆಯಲ್ಲಿ ಮಾತಾಡೋದಿಲ್ಲ, ಅವ್ರ ಪಿಕ್ಚರ್ ಆ್ಯಕ್ಟ್ ಮಾಡಲ್ಲ ಅವರು ಅಂತ ಹೇಳಿ, ಎನ್ನಮ್ಮ ನೀನು ಲಕ್ಷ್ಮಿ ಒಂದಾನು ಕೂಡ ವಾಂಡಾನು ಎನ್ನಮ್ಮ ನೀನು ಇಲ್ಲ, ನಮಗೆ ಎಷ್ಟು ಬರಬೇಕು ಅಷ್ಟೇ ಸಾಕು ನಮಗೆ, ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ. ಈಗ ಬ್ಯಾಡಿ, ತಮಿಳಲ್ಲಿ ಒಳ್ಳೊಳ್ಳೆ ಕಲಾವಿದರಿದ್ದಾರೆ, ಶಿವಾಜಿ ಗಣೇಶನಿದ್ದಾರೆ, ಎನ್ ಟಿ ರಾಮರಾವ್ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಎಲ್ಲರೂ ಇದ್ದಾರೆ ಮಾಡ್ತಾರೆ, ನಮಗೆ ಯಾಕೆ ಅಂತ. ಸರಿ ಅವ್ರ ಪಾಪ ಎನ್ನಮ್ಮ ಅಂತೇಳಿ ಕೈ ಮುಗಿದ್ಬಿಟ್ಟು ವಾಪಸ್ ಮನೆಗೆ ಹೋದರು. ಹಾಗೆ ರಾಜ್ಕುಮಾರ್ ಅವರು ಯಾತಕ್ಕೆ ಇವತ್ತು ರಾಜ್ಕುಮಾರ್ ನಾವಾಗಲಿ ನೆನ್ಕೋತೀವಿ ಮಾತಾಡ್ತೀವಿ ಅಂದರೆ, ಅವ್ರು ಕನ್ನಡ ಭಾಷೆ ಬಿಟ್ಟು ಬೇರೆ ಭಾಷೆ ಕಡೆ ಹೋಗಲಿಲ್ಲ. ಅವರು ಇಲ್ಲೇ ತಾಯಿ ನಮ್ಗೆ ಅವ್ರು ತುಂಬ ಅನ್ನ ಕೊಡ್ತಾಯಿದ್ದಾಳೆ ಸಾಕು ನಮಗೆ ಅಂತ ಹೇಳೋರು. ಯಾಕೆ ಅದು ದಟ್ ಈಸ್ ರಾಜ್ಕುಮಾರ್. ಆ ರೀತಿ ಬೆಳೆದಿದ್ದರಿಂದಲೇ ಇಂಡಸ್ಟ್ರಿ ಇದ್ರೆ ಈಗ ಬೆಳೆಯೋಕ್ಕೆ ಅನುಕೂಲ ಆಯಿತು. ಈಗ ಬಿಡಿ ಟಿ ವಿ ಬಂತು, ಮೀಡಿಯಾ ಬಂತು, ಎಲ್ಲ ಇದು. ಅವಾಗ ಏನಿತ್ತು, ಅವಾಗ ಏನೂ ಇರಲಿಲ್ಲ ಅವಾಗ. ಆದರೂ ಕೂಡ ರಾಜ್ಕುಮಾರು ನಾವು ತಗ್ಗಿ ಬಗ್ಗೆ ಬಾಳಬೇಕು, ತಲೆ ಎತ್ತಬಾರ್ದು, ತಲೆ ತಗ್ಸಿ ಬಾಳಬೇಕು ಅಂತ ಹೇಳೋರು. ಇದು ಅವರ ಗುಣ. ಅದೇ ಗುಣ ಅವ್ರ ಮಕ್ಳಿಗೂ ಬಂತು ಅಲ್ವಾ. ರಾಜ್ಕುಮಾರ್ ಯಾಕಪ್ಪ ಅಂದರೆ ನಾನು ಚೆನ್ನಾಗಿರಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾರಿದ್ರು. ಅಂದರೆ ಒಂದು ಸಾರಿ ನಿಮಗೆ ಹೇಳಿಬಿಡ್ತಿದ್ದೆ, ಎಷ್ಟೋ ಸರಿ ಹೇಳಿದ್ದೀನಿ ನಾನು. ಆದರೆ ಮದ್ರಾಸ್ ಶೂಟಿಂಗ್ ನಡೀತಾ ಇತ್ತು. ಆ ಶೂಟಿಂಗ್ ನಡೆಯುವಾಗ ಮೊದಲೆಲ್ಲ ಏನಾಗ್ತಿತ್ತಪ್ಪ ಅಂದರೆ, ಕನ್ನಡ ಚಿತ್ರರಂಗಕ್ಕೆ ನೈಟ್ ಕೊಡ್ತಿದ್ರು, ಬೆಳಿಗ್ಗೆ ಹೊತ್ತು ತಮಿಳು ತೆಲುಗು ಮಾಡೋರು. ನೈಟ್ ಟೈಮೇ ಶೂಟಿಂಗ್ ಕೊಡ್ತಿದ್ರು, ಬೆಳಿಗ್ಗೆ ಡೇ ಟೈಮ್ ಕೊಡ್ತಿರಲಿಲ್ಲ. ನಾನು ಇಲ್ಲೇ ಮದ್ರಾಸಿಗೆ ಎಷ್ಟೋ ಸರಿ ಹೋಗಿ ನೈಟ್ ಟೈಮ್ ಶೂಟಿಂಗ್ ನೋಡೋ ಕೂಡ ಹೋಗಿದ್ದೀನಿ ನಾನು, ಅದಕ್ಕೂ ಅನುಭವ ಇದೆ ನನಗೆ. ಆಮೇಲೆ ಇದು ಯಾಕೆ ಹಿಂಗೆ ಆಗ್ತದೆ, ಹಂಗೆ ಕನ್ನಡ ಚಿತ್ರರಂಗ ಬೆಳೀತಾ ಇದೆಯಲ್ಲ, ಯಾಕೆ ಬೆಳಗ್ಗೆ ನಮ್ಗೆ ಕಾಲ್ ಶೀಟ್ ಕೊಡೋಲ್ಲ ಅಂತ ಒಂದು ಮಾತುಕತೆ ಶುರುವಾಯ್ತಾಯಿದೆ. ಆವಾಗ ಮಾತುಕತೆ ಶುರುವಾದಮೇಲೆ ನಮಗೂ ಕೂಡ ಬೆಳಿಗ್ಗೆ ಡೇ ಟೈಮ್ ಕೆಲಸ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟರು. ಶೂಟಿಂಗ್ ಮಾಡ್ಬೇಕಾದ್ರೆ ಏನು ಮಾಡ್ತಾಯಿದ್ರಪ್ಪ ಅಂದರೆ, ಹೀರೋಗಳಿಗೆ ಹೀರೋಯಿನ್ ಡೈರೆಕ್ಟ್ರಿಗೆ ಕ್ಯಾರಿಯರ್ ಊಟ ಬರೋದು, ಈ ವರ್ಕರ್ಸ್ಗೆಲ್ಲ ಕುರ್ಸಿ ಮರದ ಕೆಳಗೆ ಊಟ ಕೊಟ್ಬಿಡೋರು. ಒಂದು ದಿವಸ ರಾಜ್ಕುಮಾರ್ದದ್ದು ಶೂಟಿಂಗ್ ನಡೀತಾ ಇತ್ತು. ಮಧ್ಯೆ ಬ್ರೇಕ್ ಆಯಿತು, ಕ್ಯಾರಿಯರ್ ಬಂತು ರೂಮ್ಗೆ, ಮೇಕಪ್ ರೂಮ್ಗೆ. ಅಲ್ಲಿ ಇಟ್ಬಿಟ್ಟು ತಡಿ ಗಾಳಿ ಬೀಸಲಿ ಒಂಚೂರು ಬಿಸಿಲು ಜಾಸ್ತಿ, ಮರದ ಕೆಳಗೆ ಹೋಗೋಣ ಅಂತ ಬಂದರು. ಅಲ್ಲಿ ನೋಡಿದ್ರೆ ಮರದ ಕೆಳಗೆ ಈ ಲೈಟ್ ಬಾಯ್ಸು, ಮೇಕಪ್ ಮ್ಯಾನು ಎಲ್ಲರೂ ಕೂತಿದ್ದಾರೆ. ಎಲ್ಲರ ಕೈಲಿ ಪೊಟ್ಟಣ ಇತ್ತು. ರಾಜ್ಕುಮಾರ್ ನೋಡಿದ್ರು, ಇದೇನಿದು ಸಾಪಾಡಣ್ಣ ಇದೆ, ಎನ್ನ ಇರುಕ್ರಿ ನೀನು ಚಿತ್ರಾನ್ನ ಮೊಸರನ್ನ ಅಷ್ಟು. ರೂಮಿಗೆ ಬಂದು ನೋಡ್ತಾರೆ, ಅಲ್ಲಿ ಕ್ಯಾರಿಯರ್ ಇದೆ, ಅದರಲ್ಲಿ ಊಟ ಇತ್ತು, ಎಲ್ಲ ಏನೇನು ಬೇಕು ಮಟನ್ ಚಿಕನ್ ಎಲ್ಲ ಇತ್ತು. ಇಲ್ಲಿ ಬಂದರು ಬರೀ ಪೊಟ್ಟಣ. ರೇ ವೇಲ ಪಂಡ್ರ ಆಳಗೆ ಕೆಲಸ ಮಾಡೋರಿಗೆ ಇದನ್ನು ಕೊಟ್ಟು ನಮ್ಗೆ ಅದು ಕೊಟ್ಟರೆ ನಾನು ಯಾಗಪ್ಪ ಊಟ ಮಾಡಲಿ. ಅಲ್ಲೇ ಕೂತ್ಕೊಂಡ್ಬಿಟ್ಟು ಪ್ರೊಡಕ್ಷನ್ ಮ್ಯಾನೇಜರ್ ಕರೆದು ನನಗೊಂದು ಪೊಟ್ಟಣ ಕೊಡೋದು. ಅಣ್ಣ ಉಂಗ್ಳಿಗೆ ರೂಮ್ಲಿ ಎಚ್ಚರಿಕೆ ಅಣ್ಣ. ನೋ ಅದೆಲ್ಲ ಆಗಲ್ಲ, ಕೊಡೋದು. ಅಲ್ಲಿ ಪೊಟ್ಟೆ ಅದನ್ನೇ ತಿಂದರು. ಈ ವಿಷಯ ಎಲ್ಲ ಕಡೆ ಗೊತ್ತಾಗೋಯ್ತು. ಪ್ರೊಡ್ಯೂಸರೇ ಇನ್ನೂ ಸರಿಯಿಂದ ಮಾದರಿ ಇಲ್ಲಪ್ಪ, ಅವರು ಕೆಲಸ ಮಾಡೋರ್ತಾರೆ, ನಾನು ಆ್ಯಕ್ಟ್ ಮಾಡ್ತೀನಿ. ಅವ್ರು ಕೆಲಸ ಮಾಡೋರಿಗೆ ಊಟ ಇಲ್ಲ ಅಂದಾಗ ನಾನೇನಾಗ ತಗೊಂಡು ನಾನೇನೇ ಮಾಡಬೇಕು, ನನಗೆ ಬೇಡ, ಅದೇ ಊಟ ಸಾಕು ನನಗೆ, ಹೊಟ್ಟೆ ತುಂಬ್ಕೋತು ಅಂತ. ಅರೆ ಏನಪ್ಪ ಇವರು. ಅದು ಸುದ್ದಿ ಏನಾಗೋಯ್ತು,
ನಾಳೆ ಬೆಳಗ್ಗೆ ಶೂಟಿಂಗ್ ಶುರುವಾದಾಗ ರಾಜ್ಕುಮಾರ್ಗೆ ಏನು ಊಟ ಬರುತ್ತೋ ಅದು ವರ್ಕರ್ಸು ಕೊಡಬೇಕು ಅಂತ ಡಿಸೈಡ್ ಆಯಿತು. ಆ ಸುದ್ದಿ ಇಡೀ ಮಡ್ರಾಸ್ ಎಲ್ಲ ವಿಜಯ ವಾಹಿನಿ ಸ್ಟುಡಿಯೋ, AVM ಸ್ಟುಡಿಯೋ ಎಲ್ಲ ಕಡೆ ಹರಡ್ಬಿಡ್ತು. ಓ ರಾಜ್ಕುಮಾರ್ ಪಂಡಿತಾರೋ ಹಿಂದೆ ಪಾಠ ಅಲ್ಲಿ MGR, ಶಿವಾಜಿ ಗಣೇಶನ್ ಎಲ್ಲರೂ ಕೂಡ NT ರಾವ್ ಎಲ್ಲರೂ ಕೂಡ ಇನ್ನು ಮುಂದೆ ನಮಗೆಲ್ಲ ಊಟ ಕೊಟ್ಟರೆ ಅವ್ರಿಗೆ ಊಟ ಕೊಡಬೇಕು ಅಂತ ಡಿಸೈಡ್. ಇದು ರಾಜ್ಕುಮಾರ್. ಯಾಕೆ ರಾಜ್ಕುಮಾರ್ ಅನ್ಕೋತೀವಿ ಇವತ್ತು ಹೇಳಿ? ಇದು ಸಾಮಾನ್ಯ ಕೆಲಸ ಹೇಳಿ ಅಲ್ವಾ? ಅದರಿಂದ ಅಂಥ ರಾಜ್ಕುಮಾರ್ ಹುಟ್ಟಿ ಕಟ್ಟಿ ಬೆಳೆದಂಥ ಸಿನಿಮಾ ರಂಗ ಇದು. ಈಗ ಎಲ್ಲ ಇದೆ ಬಿಡಿ, ಮೀಡಿಯಾ ಇದೆ, ಇವೆಲ್ಲ ಮಾಡ್ತಾಯಿದ್ದೆ ನೋಡ್ತಾ ಇದ್ದೆ. ಅವಾಗ ಏನಿತ್ತು? ಏನೂ ಇರಲಿಲ್ಲ. ಆದರೂ ಎಷ್ಟು ರಾಜ್ಕುಮಾರ್ ಯಾಕೆ ಬೆಳೆದು ಇವತ್ತು ಕೂಡ ರಾಜ್ಕುಮಾರ್ ಸ್ವರ್ಗಸ್ತ್ರ 16-17 ವರ್ಷ ಆಗಿದೆ. ಆದರೂ ನಾವು ನೀವು ಯಾಕೆ ನೆನ್ಕೋತೀವಿ, ಯಾಕೆ ಮಾತಾಡ್ತಾ ಇದ್ದೀವಿ ಹೇಳಿ ಅಲ್ವಾ? ಅಂದರೆ ಆ ವ್ಯಕ್ತಿತ್ವಕ್ಕೆ ಬೆಲೆ ಇತ್ತು, ಆ ಗುಣಕ್ಕೆ ನಡವಳಿಕೆಗೆ ಬೆಲೆ ಇತ್ತು, ನಡವಳಿಕೆಗೆ ಗೌರವ ಇತ್ತು. ಇದು ರಾಜ್ಕುಮಾರ್. ಈ ಸಿನಿಮಾ ರಂಗ ಬೆಳೆದು ಬಂದಿದ್ದು ಹೀಗೆ. ಈಗಿನವ್ರಿಗೆ ಏನಾಗ್ತಾಯಿದೆ, ಶಿಕ್ಷಣ ಕಡಿಮೆ ಆಗ್ತಾಯಿದೆ, ಎಲ್ಲರನ್ನೂ ಒಬ್ರಿಗೂ ಪ್ರೀತಿಸಬೇಕು ಅನ್ನೋದು ಭಾವನೆ ಕಡಿಮೆ ಆಗ್ತಾಯಿದೆ. ನಾನು ಈ ಅಹಂ ಅಂತ ನೋಡಿ, ಅಹಂ ಮುಟ್ಟೋಗ್ಬೇಕು. ಅಹಂ ಹೋದ್ರೇ ನಾವೆಲ್ಲರೂ ಚೆನ್ನಾಗಿರ್ಬೋದು ಅಲ್ವಾ? ಸರ್, ಈಗ ಅಂದರೆ ಒಂದು ಕಡೆ ಅಹಂ ಅಂತ ಹೇಳಿದ್ರೆ ಈ ಥರ ಎಲ್ಲ ಆಗ್ತಾ ಇದೆ ಅಂತ, ಅಂದರೆ ಒಂದು ಕಡೆ ಸಡನ್ನಾಗಿ ಈ ಥರದ್ದು ಒಂದು ಜನಪ್ರಿಯತೆ ಸಡನ್ನಾಗಿ ಬಂದು ದುಡ್ಡು, ಅಹಂ ಇವೆಲ್ಲ ಆದರೆ ಒಂದಷ್ಟು ಈ ಥರದ ಘಟನೆಗಳಿಗೆಲ್ಲ ಕಾರಣ ಆಗುತ್ತೆ ಅಂತ ಅನಿಸುತ್ತಾ? ಏನಾಗ್ತದೆ ನೋಡಿ, ಈಗ ಯಾವ ಪಿಕ್ಚರ್ ನಿಂತ್ಕೋತಾ ಇಲ್ಲ. ಚಿತ್ರದ ಮಾಲೀಕರು ಎಲ್ಲರೂ ಕೂಡ ಭಾಳ ಕಷ್ಟಪಡ್ತಾ ಇದ್ದಾರೆ. ಮೊದಲೆಲ್ಲ ಏನಾಗ್ತಿತ್ತಪ್ಪ, ಸಿನಿಮಾಗಳನ್ನ ಹಾಕಿದ್ರೆ ಒಂದು ಸಿನಿಮಾ 50 ದಿವಸ 100 ದಿವಸ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಪಿಕ್ಚರ್ಗಳು ಹಾಕಿಬಿಟ್ರೆ ಒಂದೊಂದು ಥಿಯೇಟ್ರಲ್ಲಿ 4 ವಾರ 8 ವಾರ 10 ವಾರ ಹೋಗ್ತಾಯಿತ್ತು. ಈಗ ಯಾವ ಪಿಕ್ಚರ್ ಹಾಕಿದ್ರು ಕೂಡ 2 ದಿವಸ 3 ದಿವಸ 1 ವಾರ 10 ಡೇಸು 5 ದಿವಸ. ಆಗ ನಾವು ಲೆಕ್ಕ ಹಾಕ್ತಿದ್ದು 2ನೇ ವಾರ 1ನೇ ವಾರ 50 ಡೇಸ್ ಹಾಕ್ತಿದ್ದು ಪೇಪರ್ನೆಲ್ಲ. ಈಗ ಹಂಗಲ್ಲ, 2ನೇ ದಿವಸ 3ನೇ ದಿವಸ 12ನೇ ದಿವಸ ಅಂತ ಹಾಕ್ತೀವಿ. ಎಲ್ಲಿಗೆ ಬಂತೀವಿ ನೋಡಿ ಕಾಲ. ಅಂದರೆ ಸಿನಿಮಾ ಈ ಕರೋನಾ ಬಂತಲ್ಲ, ಈ ಕರೋನಾ ಬಂದ ಮೇಲೆ ಸ್ವಲ್ಪ ಸಿನಿಮಾಗೆ ಜನ ಹೊರಗಡೆ ಬರೋದು ಕಡಿಮೆ ಆಯಿತು. ಎಲ್ಲ ಏನಾಯಿತು, ಇಲ್ಲ TV ಮುಂದೆ ಕೂತ್ಕೊಂಬಿಟ್ರು, TV ನೋಡಿದ್ರು. ಇವಾಗ ಎಲ್ಲರೂ TV ನೋಡ್ತಾ ಇದ್ದಾರೆ. ಈ ದೊಡ್ಡ ದೊಡ್ಡ ಹೀರೋಗಳ ಪಿಕ್ಚರ್ಗಳು ಬಂದರೆ ಥಿಯೇಟ್ರಿಗೆ ಬರ್ತಾರೆ.